ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಪ್ಲೇಸ್ ಬಂದ್ಬಿಟ್ಟು ನೋಡಿ, ಗೊತ್ತಾಯ್ತಲ್ಲ. ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂತಹ ಪ್ಲೇಸು ಶ್ರೀ ಹನುಮಾನ್ ಸ್ಟ್ಯಾಚ್ಯೂ, ಆಂಜನೇಯನ ಮೂರ್ತಿ. ಇಲ್ಲಿಂದ ನೋಡಿ ಗಾರ್ಡನ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಈಗೀಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಅಷ್ಟು ಹೇಳ್ಕೊಳ್ಳೋಷ್ಟೇನು ಇಂಪ್ರೂವ್ ಆಗಿಲ್ಲ, ನೋಡ್ಬೋದು. ಮಾಡ್ತಾ ಇದ್ದಾರೆ, ಇನ್ನೊಂದು ಪ್ರಯತ್ನ ಅಂತೂ ನಡೀತಾ ಇದೆ. ಆದರೆ ನಮ್ಮ ಆಂಜನೇಯ ಮಾತ್ರ ನೋಡಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊಟ್ಟಿದ್ದಾರೆ. ಒಳಗಡೆ ಏನು ಇದೆ ಬನ್ನಿ ನೋಡೋಣ. ಒಳಗಡೆ ಬಂದ್ಬಿಟ್ಟು ದೇವರ ಮೂರ್ತಿಗಳಿದೆ ನೋಡಿ. ಮಂಗಳ ಗ್ರಹ, ರಾಹು ನೋಡ್ತೀರಾ ನೋಡಿ, ರಾಹು, ಶನಿ ಗ್ರಹ ಕಾಣ್ತಾ ಇಲ್ವಾ, ಶನಿ. ಮತ್ತೆ ಇದನ್ನೇನು ಗುರು ಆ ಕಡೆ ತಿರುಗಿಸಿಟ್ಟಿದ್ದಾರೆ, ಗುರುಗ್ರಹ. ಇದು ಬಂದ್ಬಿಟ್ಟು ಬುಧ ಗ್ರಹ ಅಂತೆ ನೋಡಿ. ಶುಕ್ರ ಗ್ರಹ, ಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ಗುರು ಇಲ್ಲಿ. ಶುಕ್ರ ಗ್ರಹ. ಮತ್ತೆ ಈಗ ಇದು ಬಂದ್ಬಿಟ್ಟು ಚಂದ್ರಗ್ರಹ. ಇದು ಅಲ್ಲಿ ಮಧ್ಯದಲ್ಲಿರೋದು, ಈ ಕಡೆ ಬನ್ನಿ, ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲಿ ಮಧ್ಯದಲ್ಲಿರೋದು ಸೂರ್ಯಗ್ರಹ. ಅದು ಈ ಥರ ಟೋಟಲ್ ಆಗಿ 9 ಗ್ರಹಗಳಿದೆ ಗುರು. 9 ಗ್ರಹಗಳನ್ನು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿಂದ ಹೊರಗಡೆ ಬಂದರೆ ಈ ಕಡೆ ನೋಡಿ, ಈ ಥರ ಇದೆ ಪ್ಲೇಸ್. ಗುರು, ಈ ಒಂದು ಆಂಜನೇಯನ ಮೂರ್ತಿ ಬಿಜಾಪುರದಲ್ಲಿ ಅಂದರೆ ವಿಜಯಪುರದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಗೊತ್ತಾದರೆ ಶನಿವಾರಕ್ಕೊಮ್ಮೆ ಬಂದು ಭೇಟಿ ಕೊಡ್ತಾರೆ. ಈ ರೀತಿ ನಮ್ಮ ಒಂದು ಈ ವಿಜಯಪುರ ಸೈಡಲ್ಲಿ ಸಮೀಪದಲ್ಲಿ ಯಾವುದೂ ಇಲ್ಲ. ಇದು ಬಿಟ್ಟರೆ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಕರಾಡ ದೊಡ್ಡಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನೋಡಿ ಗುರು, ಪ್ರತಿ ಶನಿವಾರ ದಿವಸ ಅಭಿಷೇಕ ಮಾಡ್ತಾರಂತೆ ಹನುಮಂತನಿಗೆ. ಯಾರಾದರೂ ಮಾಡಿಸೋರಿದ್ರೆ ಮಾಡಿಸ್ಬೋದು ಅಂತ ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಮಧು ಅಭಿಷೇಕ ಅಂತೆ. ಮಧು ಅಭಿಷೇಕಕ್ಕೆ 101 ರೂಪಾಯಿ ಅಂತೆ. ಏನು ಗುರು, ನನ್ನ ಹೆಸರಲ್ಲಿ ಅಭಿಷೇಕ ಮಾಡಿಸ್ತಾರ ಆಂಜನೇಯನಿಗೆ? ಏನೋಪ್ಪ, ಒಟ್ಟಿನಲ್ಲಿ ಎಲ್ಲ ಜನರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ. ಬನ್ನಿ, ನಮ್ಮ ಒಂದು ಚಿಕ್ಕ ಪಾರ್ಕ್ ಇದು. ಆಂಜನೇಯನ ಮುಂದ್ಗಡೆ ಇರುವಂಥ ಚಿಕ್ಕ ಪಾರ್ಕು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಪಾರ್ಕಲ್ಲಿ ಕೂತ್ಕೊಂಡು ಪಾರ್ಕಲ್ಲಿ
ಗುರು ಆಂಜನೇಯ ಸರ್ವವ್ಯಾಪಿ. ಎಲ್ಲೋದ್ರೂ ನಿಮಗೆ ಆಂಜನೇಯ ನೋಡೋದಕ್ಕೆ ಸಿಗ್ತಾನೆ. ನೀವು ನಮ್ಮ ಒಂದು ಈ ಭಾರತದ ಯಾವ ಮೂಲೆಗೆ ಹೋಗ್ರಿ, ಯಾವುದೇ ಮೂಲೆಗೆ ಹೋದರೂ ಕೂಡ ನಿಮಗೆ ಆಂಜನೇಯ ನೋಡೋದಕ್ಕೆ ಸಿಕ್ಕೇ ಸಿಗ್ತಾನೆ. ಅದು ಮೂರ್ತಿ ರೂಪದಲ್ಲಾಗಿರ್ಬೋದು ಅಥವಾ ದೇವಸ್ಥಾನದ ರೂಪದಲ್ಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಆಂಜನೇಯ ಇರೋದು. ಈ ಮೂರ್ತಿ ಮತ್ತು ದೇವಸ್ಥಾನ ಈ ಎರಡು ರೂಪದಲ್ಲಿಲ್ಲ ಅಂದರೆ ಆಂಜನೇಯ ನಿಜ ರೂಪದಲ್ಲಿ ಎಲ್ಲಾದರೂ ಗಿಡದಿಂದ ಗಿಡಕ್ಕೆ ಅಥವಾ ಮನೆಯಿಂದ ಮನೆಗೆ ಓಡಾಡ್ತಾನೆ ಇರ್ತಾನೆ. ಎಲ್ಲಾದರೂ ನಾವು ನೋಡ್ತಾ ಇರ್ತೀವಿ. ಇದು ಒಂದು ಸರ್ವವ್ಯಾಪಿಯಾಗಿರುವಂಥ ಆಂಜನೇಯನ ಮೂರ್ತಿ ವಿಜಯಪುರದಲ್ಲಿದೆ ಅಂತಂದರೆ ವಿಜಯಪುರದ ಜನರಷ್ಟು ಪುಣ್ಯವಂತರು ಯಾರೂ ಇಲ್ಲ ಅಂತ ನನ್ನ ಭಾವನೆ. ಜನ ಎಲ್ಲ ಬರಬೇಕು ಗುರು. ಈ ಥರ ಒಂದು ಸ್ಪಾಟ್ಗಳಿದ್ದಾಗ ದೇವ್ರ ದರ್ಶನನೂ ಪಡ್ಕೊಂಡಂಗಾಗುತ್ತೆ. ಒಂಥರ ಚೆನ್ನಾಗಿರೋ ನೇಚರ್ ಇದು. ಇಲ್ಲೊಂದು 10 ನಿಮಿಷ 15 ನಿಮಿಷ ಕೂತ್ಕೊಬಿಟ್ಟು ಮೌನವಾಗಿ ಕೂತ್ಕೊಂಡ್ರೆ ಒಂಥರ ಪೀಸ್ ಫೀಲ್ ಆಗುತ್ತೆ. ಬರೋವಂಥ ದಾರಿನೂ ಕೂಡ ಅಷ್ಟೇ ಒಂದು ಸ್ಪೆಷಲ್ ಆಗಿರೋವಂಥದ್ದು. ಬರೋವಂಥ ದಾರಿ ಎಷ್ಟು ಸ್ಪೆಷಲ್ ಗೊತ್ತಾ? ದಾರಿನೂ ಕೂಡ ತೋರಿಸ್ತೀನಿ ನಿಮಗೆ ಹೋಗ್ಬೇಕಾದ್ರೆ ನೋಡುವಂತೆ. ಅಷ್ಟೇ ಒಂದು ಸ್ಪೆಷಲ್ ಪ್ಲೇಸು, ಸ್ಪೆಷಲ್ ರೋಡು, ಸ್ಪೆಷಲ್ ದಾರಿ. ಏನಕ್ಕಪ್ಪ ಈ ಒಂದು ದಾರಿನ ಅಷ್ಟು ಸ್ಪೆಷಲ್ ಅಂತ ಇದೆಯಾ, ಈ ಒಂದು ರೋಡನ್ನ ಅಷ್ಟು ಸ್ಪೆಷಲ್ ಅಂತ ಇದೆಯಾ ಅಂತ ಕೇಳಿದರೆ, ಈ ವಿಜಯಪುರದಲ್ಲಿ ಗಿಡಗಳಿರಲ್ಲ, ಮರಗಳಿರಲ್ಲ. ಒಂಥರ ಉತ್ತರ ಕರ್ನಾಟಕ ಅಂದ್ರೇ ಬಯಲುಸೀಮೆ, ಮರ ಗಿಡ ಇರಲ್ಲ ಅಂತ ಹೇಳೋವಂಥ ಒಂದು ಮಾತಿದೆ. ಅಂಥ ಒಂದು ಸಿಚುವೇಶನ್ನಲ್ಲೂ ಕೂಡ ವಿಜಯಪುರದಲ್ಲಿ ಏನೋ ಒಂದು ಕಾಡು ಥರ ಮಾಡ್ತಾ ಇದ್ದಾರೆ ಗುರು. ಪ್ರಯತ್ನ ಪಡ್ತಾ ಇದ್ದಾರೆ ಕಾಡನ್ನು ಮಾಡಬೇಕು ಅಂತ ಹೇಳಿ. ಇಲ್ಲಿ ಒಂದಷ್ಟು ಗಿಡಗಳನ್ನು ಹಚ್ಚಿ ಆರ್ಟಿಫಿಷಿಯಲ್ ಫಾರೆಸ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಅಂತಂದರೆ ಮ್ಯಾನ್ ಮೇಕಿಂಗ್ ಫಾರೆಸ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಮ್ಯಾನ್ ಮೇಕಿಂಗ್ ಫಾರೆಸ್ಟು ರೆಡಿ ಆದರೆ ಒಂಥರ ಮತ್ತು ಅದು ಪೀಸ್ ಅಲ್ಲವಾ. ಮ್ಯಾನ್ ಮೇಕಿಂಗ್ ಫಾರೆಸ್ಟ್ ಆಗಲಿ ಯಾವುದೇ ಆಗಲಿ ಗುರು, ಒಂಥರ ಕಾಡು ಥರ ಇದ್ದರೆ ಈ ಕಡೆ ಜನಕ್ಕೆ ಅದು ಒಂಥರ ಪೀಸ್ ಥರನೇ ಅಲ್ವಾ. ಹೊಸ ಎಕ್ಸ್ಪೀರಿಯೆನ್ಸು. ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ಈ ಕಡೆ ಜನ. ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಮತ್ತೆ ದಕ್ಷಿಣ ಕನ್ನಡ, ಶಿವಮೊಗ್ಗ, ಮಂಗಳೂರು, ಚಿಕ್ಕಮಂಗ್ಳೂರು ಆ ಸೈಡ್ ಹೋಗ್ತಾರೆ ಟ್ರಿಪ್ ಅಂತ ಹೇಳ್ಬಿಟ್ಟು ಮಾನ್ಸೂನ್ ಟೈಮಲ್ಲೆಲ್ಲ. ಅದಕ್ಕೆ ಒಂಥರ ಸ್ಪೆಷಲ್ಲು ಈ ದಾರಿ, ಈ ರೋಡು ಮತ್ತು ಈ ಒಂದು ಹನುಮಂತನ ಸ್ಟ್ಯಾಚ್ಯೂ ಎಲ್ಲನೂ. ನೋಡಿ ಗುರು ಎಷ್ಟು ಹೈಟಲ್ಲಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಇಲ್ಲಿಂದ ನಾವು ಇವಾಗ ಹೋಗೋಣ. ಗೈಸ್, ಇದು ಬಂದ್ಬಿಟ್ಟು ವಿಜಯಪುರದಲ್ಲಿರುವಂಥ ಹನುಮಂತನ ಮೂರ್ತಿ, ಆಂಜನೇಯನ ಮೂರ್ತಿ. ಇಲ್ಲಿಂದ ಇವಾಗ ನಾನು ಹೋಗ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಸಜೆಸ್ಟ್ ಮಾಡಿ ಚಾನಲನ್ನು. ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತಗೊಂಡು ಬರ್ತಾ ಇದ್ದೀನಿ. ಆಲ್ ಕರ್ನಾಟಕ ಟೂರೇ ಮಾಡ್ತಾ ಇದ್ದೀನಂತೆ. ಏನು ಲಾಗ್ಸ್ಗೇನು ಇಲ್ಲ, ಬರ್ತಾನೆ ಇರುತ್ತೆ ಡೈಲಿ ಒಂದೊಂದು ಲಾಗು. ನಿಮ್ಮ ಸಪೋರ್ಟು, ನಿಮ್ಮ ಒಂದು ಪ್ರೆಸೆನ್ಸು ತುಂಬಾ ಮುಖ್ಯ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಾನು ಕೂಡ ಲಾಗ್ಸನ್ನು ತಗೊಂಡು ಬರ್ತಾ ಇರ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.